ನಮಸ್ಕಾರ. ಇವತ್ತಿನ ದಿವಸ ಹಿತೋಪದೇಶ ಎನ್ನುವಂಥ ಒಂದು ಗ್ರಂಥದಿಂದ ಒಂದು ಶ್ಲೋಕವನ್ನು ನೋಡೋಣ. ಆಯುರ್ವಿತ್ತಂ ಗೃಹಚಿತ್ರಂ ಮಂತ್ರಮೌಷಧಮೈಥುನೇ ದಾನಂ ಮಾನಾಪಮಾನೌ ಚ ನವಗೌಪ್ಯಾನಿ ಕಾರಯೇ. ಏನಿದರ ಅರ್ಥ ಅಂತ ನೋಡೋಣ. ಆಯುರ್ವಿತ್ತಂ ಗೃಹಚ್ಛಿದ್ರಂ, ಆಯುಷ್ಯ, ಹಣ, ಮನೆಯ ಜಗಳ. ಮಂತ್ರ ಔಷಧ ಮೈಥುನೆ, ಮಂತ್ರಗಳು, ಔಷಧಗಳು. ಆಮೇಲೆ ಸಂಗಮ ಮಾಡುವಂತಹದ್ದು, ದಾನ, ಮಾನ, ಅವಮಾನ. ಈ 9 ವಿಧವಾದದ್ದನ್ನು ನಾವು ಗೌಪ್ಯವಾಗಿಡಬೇಕು, ಯಾರತ್ರ ಹೇಳಬಾರದು ಅಂತ ಹಿತೋಪದೇಶದಲ್ಲಿ ಇದನ್ನು ಅದ್ಭುತವಾಗಿ ಹೇಳ್ತಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಆಯುಷ್ಯವನ್ನು ನಾವು ಗೌಪ್ಯವಾಗಿಡಬೇಕು, ಯಾರತ್ರ ಹೇಳಬಾರದು ಅಂತ ಹೇಳ್ತಾರೆ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದನ್ನು ರಹಸ್ಯ ವಿದ್ಯೆಗಳು ಅಂದರೆ ಆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ವಿಭಾಗವನ್ನು ನಾವು ರಹಸ್ಯವಾಗಿಡುವಂತಹದ್ದು. ನಾವು ಕುಂಡಲಿಯನ್ನು ನೋಡಿದಾಗ ಅವನ ಆಯುಷ್ಯ ಗೊತ್ತಾಗತ್ತೆ, ಆದರೂ ಸಹಿತ ಅದನ್ನು ಗೌಪ್ಯವಾಗಿಡಬೇಕು, ಅದನ್ನು ಹೇಳಬಾರದು ಯಾರಿಗೂ. ಅವನ ಆಯುಷ್ಯವನ್ನು, ಕುಂಡಲೀಕೃತರ ಆಯುಷ್ಯವನ್ನು ನಾವು ಪ್ರಕಟಪಡಿಸುವ ಹಾಗಿಲ್ಲ. ಆಯುಷ್ಯ ಗೊತ್ತಾಗ್ಬಿಟ್ರೆ ಅವನಿಗೆ ಬದುಕುವ ಇಚ್ಛೆ ಹೊರಟೋಗ್ಬಿಡುತ್ತೆ. ನಾನು 10 ವರ್ಷಕ್ಕೆ ಸಾಯ್ತೇನೆ ಅಂತ ಗೊತ್ತಾದರೆ ಮನುಷ್ಯನಿಗೆ 10 ವರ್ಷಕ್ಕೆ ಸಾವು ಇದೆಯಲ್ಲ ನನಗೆ, ಯಾಕೆ ಇದು ಬೇಡ ಅದು ಬೇಡ ಯಾವುದು ಬೇಡ ಅಂತ ಅನಿಸ್ಬಿಡತ್ತೆ ಅವನಿಗೆ. ಅಂದರೆ ಬದುಕಿನಲ್ಲಿ ಆಸಕ್ತಿ ಹೊರಟು ಹೋಗ್ಬಿಡತ್ತೆ. ಅದಕ್ಕೋಸ್ಕರ ಬದುಕಲಿಕ್ಕೆ ಆಯುಷ್ಯ ತಿಳಿಬಾರದು, ಗೊತ್ತಾಗಬಾರದು. ಭಗವಂತನ ನಿಯಮ ಆ ರೀತಿಯಲ್ಲಿ ಇರೋದ್ರಿಂದ ಆಯುರ್ವಿತ್ತಂ ಅಂದರೆ ಹಣವನ್ನು ಸಹಿತ ನಾವು ಗೌಪ್ಯವಾಗಿಡಬೇಕು. ಯಾರಿಗೂ ಅಂದರೆ ನನ್ನ ಹತ್ರ ಅಷ್ಟಿದೆ, ಇಷ್ಟಿದೆ, ಹಾಗಿದೆ, ಹೀಗಿದೆ ಅಂತ ನಾವು ತೋರಿಸ್ಕೋಬಾರ್ದು. ಧನವನ್ನು ಸಹಿತ ನಾವು ಗೌಪ್ಯವಾಗಿ ಇಡಬೇಕು, ತೋರಿಸ್ಕೋಬಾರ್ದು ಅಂತ ಹೇಳ್ತಾರೆ. ಅಂದರೆ ನಮಗೆ ಇದೆ ಅಂತಂದರೆ ಎಲ್ಲರೂ ನಮ್ಮನ್ನು ಕೇಳಬಹುದು, ನಿನಗಿದೆಯಲ್ಲಪ್ಪ ಕೊಡು ಅಂತ ಕೇಳಬಹುದು. ಆವಾಗ ಕೇಳಿದವಾಗ ಇಲ್ಲ ಅಂತ ಹೇಳಲಿಕ್ಕಾಗದೆ ನಾವು ಸಂಕಟಕ್ಕೆ ಸಿಕ್ಕಾಕೋಬೋದು. ಅದಕ್ಕೋಸ್ಕರ ತೋರಿಸದೇ ಇದ್ದುಬಿಟ್ರೆ ನಾವು ಏನು ಬೇಕಾದರೂ ಹೇಳ್ಬೋದು. ಇದೆ ಅಂತನಾದರೂ ಹೇಳು, ಇಲ್ಲ ಅಂತನಾದರೂ ಹೇಳು, ಯಾವುದು ಹೇಳಿದರೂ ಸಹಿತ ನಡೆಯುತ್ತೆ. ಇದೇ ಅಂತ ಪಕ್ಕ ಗೊತ್ತಾದವಾಗ ಇಲ್ಲ ಅಂತ ಹೇಳೋದು ಹೇಗೆ? ನೀನೇ ಇದೆ ಅಂತ ಹೇಳಿದೆಯಲ್ಲ, ಇಲ್ಲ ಅಂತ ಹೇಳೋದು ಹೇಗೆ? ಆವಾಗ ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ. ಅದಕ್ಕೋಸ್ಕರವಾಗಿ ಗೌಪ್ಯವಾಗಿಡತಕ್ಕಂಥದ್ದು, ಧನವನ್ನು ಸಹಿತ ನಾವು ಗೌಪ್ಯವಾಗಿಡಬೇಕು ಅಂತ ಹೇಳ್ತಾರೆ. ಆಮೇಲೆ ಮನೆಯಲ್ಲಿ ನಡೆದಿರುವಂತಹ ಜಗಳವನ್ನು ಸಹಿತ ನಾವು ಗೌಪ್ಯವಾಗಿಡಬೇಕು. ಮನೆಯಲ್ಲಿ ಯಾವುದೋ ಒಂದು ಕಾರಣಕ್ಕೆ ಜಗಳ ಆಯಿತು, ಅಣ್ಣ ತಮ್ಮನ ಮಧ್ಯದಲ್ಲಿ ಜಗಳ ಆಯಿತು, ಆಮೇಲೆ ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳ ಆಗುತ್ತೆ, ತಾಯಿ ಮತ್ತು ತಂದೆಯ ಮಧ್ಯದಲ್ಲಿ ಜಗಳ ಆಗುತ್ತೆ. ಈ ಥರ ಜಗಳಗಳನ್ನು ನಾವು ಸಹಿತ ಯಾರ ಹತ್ರ ಹೇಳ್ಕೋಬಾರ್ದು. ನಮ್ಮ ಮನೆಯಲ್ಲಿ ಜಗಳ ಆಗ್ತಾ ಇತ್ತು ಇವತ್ತು ಬೆಳಿಗ್ಗೆ, ನಮ್ಮ ಮನೆಯಲ್ಲಿ ನನಗೆ ನಮ್ಮ ಅಣ್ಣನಿಗೆ ಜಗಳ ಆಯಿತು, ನಮಗೆ ನಮ್ಮ ಮನೆಯವರಿಗೆ ಮತ್ತೆ ನನಗೆ ಜಗಳ ಆಗೋಯ್ತು, ಈ ರೀತಿಯಲ್ಲಿ ಹೇಳ್ಕೋಬಾರ್ದು. ಯಾಕೆಂದರೆ ಅದನ್ನೇ ಕೆಲವರು ಉಪಯೋಗಿಸ್ಕೊಂಡು ಕಲಹ ಇನ್ನೂ ದೊಡ್ಡದಾಗಿ ಮಾಡ್ತಾರೆ, ಬೆಂಕಿ ಹಾಕಿರ್ತಾರೆ, ತಂದಿಡೋ ಕೆಲಸಗಳನ್ನು ಮಾಡ್ತಾರೆ. ಗೃಹಚ್ಛಿದ್ರಂ, ಮನೆಯನ್ನು ಒಡೆದು ಸರ್ವನಾಶ ಮಾಡಿಬಿಡ್ತಾರೆ. ಅವರು ಇಲ್ದಿರೋದನ್ನೆಲ್ಲ ಹೇಳಿ ತಲೆಯಲ್ಲಿ ತುಂಬಿ ಇಬ್ಬರಿಗೂ ಜಗಳ ತಂದಿಟ್ಟು ಅವರು ನೆಮ್ಮದಿಯಾಗಿ ಕೂತು ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಅಂಥ ಒಂದು ಜಗಳದ ಪ್ರಸಂಗವನ್ನು ಸಹಿತ ಯಾರ ಹತ್ರ ಹೇಳಬಾರ್ದು. ಮನೆಯಲ್ಲಿ ನಡೆದಂತಹ ಜಗಳದ ಪ್ರಸಂಗವನ್ನು ಸಹಿತ ಯಾರಿಗೂ ಹೇಳಬಾರದು ಅಂತ ಹೇಳ್ತಾರೆ. ಆಮೇಲೆ ಮಂತ್ರಗಳನ್ನು ಅವು ಸಹಿತ ಅದೇ ರೀತಿಯಲ್ಲಿ ಯಾರಿಗೂ ಹೇಳಬಾರ್ದು, ಗೌಪ್ಯವಾಗಿಡಬೇಕು ಮಂತ್ರಗಳನ್ನು. ಉಪದೇಶವನ್ನು ನಾವು ಯಾರಿಗೆ ಮಾಡಬೇಕು ಅಂತ ಅನಿಸುತ್ತೋ ಅವರಿಗೆ ಮಾತ್ರ ಉಪದೇಶ ಮಾಡಬೇಕು. ಎಲ್ಲರಿಗೂ ನಾವು ಅದನ್ನು ತಿಳಿಸಬಾರದು, ಗೊತ್ತಾಗಬಾರದು. ಯಾಕೆಂದರೆ ಆ ಮಂತ್ರಗಳು ದುಷ್ಟರ ಕೈ ಸೇರಿತು ಅಂದರೆ ತುಂಬ ಕೆಡುಕುಂಟಾಗತ್ತೆ.
ಯಾವುದೋ ಒಂದು ಒಳ್ಳೆಯ ವಸ್ತು ಯಾವನೋ ಒಬ್ಬ ಕೆಟ್ಟವನ ಕೈಯಲ್ಲಿ ಸಿಕ್ಕಿದ್ರೆ ಏನಾಗುತ್ತೆ ಅದರ ಪರಿಸ್ಥಿತಿ. ಅದಕ್ಕೋಸ್ಕರವಾಗಿ ಅದನ್ನು ಸಹಿತ ಇಂಥವರಿಗೆ ನಾನು ಕೊಡಬೇಕು, ಮಂತ್ರೋಪದೇಶವನ್ನು ಮಾಡಬೇಕು. ಆ ರೀತಿಯಲ್ಲಿ ಅದನ್ನೂ ಸಹಿತ ಗೌಪ್ಯವಾಗಿಡಬೇಕು, ಸರಿಯಾದ ವ್ಯಕ್ತಿಗಳಿಗೆ ಅದನ್ನು ಉಪದೇಶ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಔಷಧಗಳು ಸಹಿತ ಗೌಪ್ಯವಾಗಿಡಬೇಕು ಅಂತ ಹೇಳ್ತಾರೆ. ನಾಟಿ ಔಷಧಿಗಳೆಲ್ಲ ಇರುತ್ತಲ್ಲ ಹಿಂದಿನ ಕಾಲದಲ್ಲಿ, ಗಿಡ ಮೂಲಿಕೆಗಳು, ಬೇರುಗಳು, ಈ ರೀತಿಯಲ್ಲಿರುವಂತಹ ಔಷಧಗಳನ್ನು ಸಹಿತ ಗೌಪ್ಯವಾಗಿಡಬೇಕು. ಆ ಔಷಧಗಳನ್ನು ಬಳಸುವಂತಹ ಪದ್ಧತಿ ಪ್ರಮಾಣಗಳು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಮತ್ತಿನ್ನೊಂದು ಅಮೃತಹಸ್ತ ಅಂತ ಹೇಳ್ತಾರೆ, ಕೊಡುವಂತಹ ಕೈಗಳು ಸಹಿತ ಅದ್ಭುತವಾಗಿರುತ್ತೆ. ಹಿಂದಿನ ಕಾಲದಲ್ಲಿ ಅಂಥವರಿಗೆ ಆ ಔಷಧಿಗಳನ್ನು ಹೇಳುವಂತಹದ್ದು, ಕೊಡುವಂತಹದ್ದು. ಎಲ್ಲರೂ ಎಲ್ಲ ಔಷಧಿಗಳನ್ನು ಕೊಟ್ಟರೂ ಸಹಿತ ಅದು ಆಗೋದಿಲ್ಲ. ಅದು ಅಂದರೆ ಪ್ರಮಾಣಗಳಿರುತ್ತೆ. ಆಮೇಲೆ ಔಷಧಿಗಳನ್ನು ತೆಗೆದುಕೊಂಡಾಗ ಇರುವಂತಹ ಪಥ್ಯಗಳು ಇವನ್ನೆಲ್ಲ ಹೇಳೋದಿಲ್ಲ, ಸುಮ್ಮನೆ ಔಷಧಿ ಕೊಟ್ಬಿಟ್ಟು ಹೋಗ್ತಾರೆ. ಅದರಿಂದ ಆಗುವಂತಹ ಅನಾಹುತಗಳು, ತೊಂದರೆಗಳಿಗೆ ಕಾರಣ ಆಗತ್ತೆ. ಅದಕ್ಕೋಸ್ಕರವಾಗಿ ಅಂಥದ್ದನ್ನು ಸಹಿತ ಏನು ಮಾಡಬಾರ್ದು, ಎಲ್ಲರ ಹತ್ರ ಹೇಳಬಾರ್ದು, ಗೌಪ್ಯವಾಗಿಡಬೇಕು. ಅದನ್ನು ಹತ್ರ ಸಂಘ ಇದ್ರೆ ಅದನ್ನು ಸಹಿತ ಪಬ್ಲಿಕಲ್ಲಿ ಹೇಳ್ಕೋಬಾರ್ದು, ತೊಂದರೆ ಆಗತ್ತೆ. ಅದನ್ನೇ ಅವರು ಬಂಡವಾಳವಾಗಿ ಇಟ್ಕೊಂಡು ನಮ್ಮನ್ನ ಆಡಿಸಬಹುದು, ನಮಗೆ ತೊಂದರೆ ಕೊಡಬಹುದು ಅಂತ ಹೇಳ್ತಾರೆ ಸಂಘ. ಆಮೇಲೆ ದಾನ ಮಾನ, ದಾನವನ್ನು ಸಹಿತ ಕೊಡಬೇಕಾದ್ರೆ, ದಾನವನ್ನು ಮಾಡಬೇಕಾದ್ರೆ, ನಾವು ಏನಾದರೂ ದಾನವನ್ನು ಮಾಡಬೇಕಾದ್ರೆ ಅದನ್ನು ಗೌಪ್ಯವಾಗಿಯೇ ಕೊಡಬೇಕು ಅಂತ ಹೇಳ್ತಾರೆ. ನಾನು ಎಷ್ಟು ಕೊಟ್ಟೆ, ಆದರೆ ಈ ಕಾಲದಲ್ಲಿ ಆ ರೀತಿ ಇಲ್ಲವೇ ಇಲ್ಲ. ಅದನ್ನು ಪ್ರಚಾರ ಮಾಡಿಯೇ ಕೊಡುವಂತಹದ್ದು. ಪ್ರಚಾರ ಮಾಡದೆ ಯಾವುದೇ ಒಂದು ದಾನವನ್ನು ಕೊಡಲಿಕ್ಕೂ ಅವನಿಗೆ ಇಷ್ಟ ಆಗೋದಿಲ್ಲ. ನಾನು ಇಷ್ಟು ಕೊಟ್ಟೆ ಆ ದೇವಸ್ಥಾನಕ್ಕೆ, ನಾನು ಇಷ್ಟು ಕೊಟ್ಟೆ ಈ ದೇವಸ್ಥಾನಕ್ಕೆ, ನಾನು ಆ ಪುರೋಹಿತರಿಗೆ ಅಷ್ಟು ಕೊಟ್ಟೆ, ಈ ರೀತಿಯಲ್ಲಿ ಹೇಳುವಂತಹದ್ದೇ. ದಾನವನ್ನು ಕೊಡಬೇಕಾದ್ರೆ ಗೌಪ್ಯವಾಗಿ ಕೊಡಬೇಕು. ನಾನು ಇಷ್ಟು ಕೊಟ್ಟಿದ್ದೇನೆ, ತೆಗೆದುಕೊಂಡವನಿಗೆ ಮತ್ತು ಕೊಟ್ಟವನಿಗೆ ಇಬ್ಬರಿಗೆ ಗೊತ್ತಾಗಬೇಕು, ಬೇರೆಯವರಿಗೆ ಅದು ಗೊತ್ತಾಗಬಾರದು ದಾನ ಅನ್ನುವಂಥದ್ದು. ಆ ರೀತಿಯಲ್ಲಿ ದಾನವನ್ನು ಮಾಡಬೇಕು. ಆಮೇಲೆ ಮಾನವನ್ನು ಸಹಿತ, ಯಾರಾದರೂ ನಮಗೆ ಬೈದ್ರೋ, ಯಾರಾದರೂ ನಮಗೆ ಹೊಡೆದ್ರೋ ಅದನ್ನೂ ಸಹಿತ ಎಲ್ಲರ ಹತ್ರ ಹೇಳ್ಕೊಂಬರಬಾರದು, ನಮ್ಮ ಮರ್ಯಾದೆ ಹೋಗುತ್ತೆ. ಅದನ್ನೂ ಸಹಿತ ಗೌಪ್ಯವಾಗಿಡಬೇಕು. ಅವ್ರು ಬೈದ್ರಾ ಸುಮ್ಮನೆ ಇದ್ದು ಬಿಡ್ಬೇಕು ನಾವು. ಇಲ್ಲ, ಅವ್ನು ನಮಗೆ ಬೈದ, ಅವ್ನು ನಮಗೆ ಎಲ್ಲರ ಹತ್ರ ಹೇಳ್ಕೊಂಡು ಹೋದ್ರೆ ಏನಾಗತ್ತೆ ಹೇಳಿ? ಓ ಇವನಿಗೇನೋ ಬೈದ ಅಂದರೆ ಇವನೇನೋ ತಪ್ಪು ಮಾಡಿರ್ತಾನೆ, ಅದಕ್ಕೋಸ್ಕರ ಇವನಿಗೆ ಬೈದಿರ್ತಾನೆ ಅಂತ ಅವ್ರು ಅಂದ್ಕೊಳ್ತಾರೆ ಜನ. ಅದಕ್ಕೋಸ್ಕರವಾಗಿ ಅಂಥದ್ದನ್ನು ಸಹಿತ ಯಾರೂ ಮಾಡಬಾರದು. ಯಾರೂ ಸಹಿತ ಬೈದಿರೋದನ್ನು, ಹೊಡೆದಿರೋದನ್ನಾದ್ರೂ ಸಹಿತ ಅದನ್ನು ಗೌಪ್ಯವಾಗಿಯೇ ಇಡಬೇಕು ಅಂತ ಹೇಳ್ತಾನೆ. ಇವು 9 ಆಯ್ತು. ಇವಾಗ ಇವೆಷ್ಟು 9 ಗೌಪ್ಯವಾಗಿಡತಕ್ಕಂಥವು ವಿಷಯಗಳು ಅಂತ ಹೇಳ್ತಾನೆ. ಅದ್ಭುತವಾಗಿದೆಯಲ್ಲ. ಈ ರೀತಿಯಲ್ಲಿ ಯಾರು ಇದನ್ನ ಗೌಪ್ಯವಾಗಿಡ್ತಾರೋ ಅವರು ನೆಮ್ಮದಿಯಾಗಿರ್ತಾರೆ, ಅದ್ಭುತವಾಗಿ ಜೀವನವನ್ನು ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಹಿತೋಪದೇಶದ ಒಂದು ಶ್ಲೋಕವನ್ನು ತಿಳ್ಕೊಂಡ್ವಿ. ಎಲ್ರಿಗೂ ನಮಸ್ಕಾರ.